ಕೋಲಾರದಲ್ಲಿ ಪ್ರತಿಭಟನೆ ವೇಳೆ ಮಜ್ಜಿಗೆಗಾಗಿ ಜನ ಮುಗಿಬಿದ್ರು. ಕೋಲಾರದಲ್ಲಿ ಹಾಲಿನ ದರ ಏರಿಕೆಗೆ ಒತ್ತಾಯಿಸಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು. ಹಾಲು ಒಕ್ಕೂಟದಿಂದ ಪ್ರತಿಭಟನಾ ಸ್ಥಳಕ್ಕೆ ಮಜ್ಜಿಗೆ ತರಿಸಲಾಗಿತ್ತು. ಮಜ್ಜಿಗೆ ಗಾಡಿ ನೋಡಿದ ಕೂಡಲೇ ಪ್ರತಿಭಟನಾಕಾರರು ಮುಗಿಬಿದ್ರು. ಮಜ್ಜಿಗೆಗೋಸ್ಕರ ನಾ ಮುಂದು ತಾ ಮುಂದು ಅಂತ ಜನ ಮುಗಿಬಿದ್ದಿರೋದನ್ನ ದೃಶ್ಯದಲ್ಲಿ ನೋಡಬಹುದು. ಮಜ್ಜಿಗೆ ಪಡೆಯೋ ಭರದಲ್ಲಿ ಹಲವು ಪ್ಯಾಕೆಟ್ಗಳು ಮಣ್ಣುಪಾಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮಜ್ಜಿಗೆ ಪ್ಯಾಕೆಟ್ಗೋಸ್ಕರ ಜನ ಮುಗಿಬಿದ್ದಿರೋದು. ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಕಾಲದಲ್ಲಿ ಕೋಲಾರದಲ್ಲಿ ಪ್ರತಿಭಟನೆ ವೇಳೆ ಮಜ್ಜಿಗೆಗಾಗಿ ಜನ ಮುಗಿಬಿದ್ರು. ಕೋಲಾರದಲ್ಲಿ ಹಾಲಿನ ದರ ಏರಿಕೆಗೆ ಒತ್ತಾಯಿಸಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು. ಹಾಲು ಒಕ್ಕೂಟದಿಂದ ಪ್ರತಿಭಟನಾ ಸ್ಥಳಕ್ಕೆ ಮಜ್ಜಿಗೆ ತರಿಸಲಾಗಿತ್ತು. ಮಜ್ಜಿಗೆ ಗಾಡಿ ನೋಡಿದ ಕೂಡಲೇ ಪ್ರತಿಭಟನಾಕಾರರು ಮುಗಿಬಿದ್ರು. ಮಜ್ಜಿಗೆಗೋಸ್ಕರ ನಾ ಮುಂದು ತಾ ಮುಂದು ಅಂತ ಜನ ಮುಗಿಬಿದ್ದಿರೋದನ್ನ ದೃಶ್ಯದಲ್ಲಿ ನೋಡಬಹುದು. ಮಜ್ಜಿಗೆ ಪಡೆಯೋ ಭರದಲ್ಲಿ ಹಲವು ಪ್ಯಾಕೆಟ್ಗಳು ಮಣ್ಣುಪಾಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮಜ್ಜಿಗೆ ಪ್ಯಾಕೆಟ್ಗೋಸ್ಕರ ಜನ ಮುಗಿಬಿದ್ದಿರೋದು. ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಕಾಲದಲ್ಲಿ ಕೋಲಾರದಲ್ಲಿ ಪ್ರತಿಭಟನೆ ವೇಳೆ ಮಜ್ಜಿಗೆಗಾಗಿ ಜನ ಮುಗಿಬಿದ್ರು. ಕೋಲಾರದಲ್ಲಿ ಹಾಲಿನ ದರ ಏರಿಕೆಗೆ ಒತ್ತಾಯಿಸಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು. ಹಾಲು ಒಕ್ಕೂಟದಿಂದ ಪ್ರತಿಭಟನಾ ಸ್ಥಳಕ್ಕೆ ಮಜ್ಜಿಗೆ ತರಿಸಲಾಗಿತ್ತು. ಮಜ್ಜಿಗೆ ಗಾಡಿ ನೋಡಿದ ಕೂಡಲೇ ಪ್ರತಿಭಟನಾಕಾರರು ಮುಗಿಬಿದ್ರು. ಮಜ್ಜಿಗೆಗೋಸ್ಕರ ನಾ ಮುಂದು ತಾ ಮುಂದು ಅಂತ ಜನ ಮುಗಿಬಿದ್ದಿರೋದನ್ನ ದೃಶ್ಯದಲ್ಲಿ ನೋಡಬಹುದು. ಮಜ್ಜಿಗೆ ಪಡೆಯೋ ಭರದಲ್ಲಿ ಹಲವು ಪ್ಯಾಕೆಟ್ಗಳು ಮಣ್ಣುಪಾಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮಜ್ಜಿಗೆ ಪ್ಯಾಕೆಟ್ಗೋಸ್ಕರ ಜನ ಮುಗಿಬಿದ್ದಿರೋದು. ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಕಾಲದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.